ಸ್ನೇಹಿತರೆ, ಈಗಿರುವ ಕಾಲ ಭಾರತದ ಸಂಸ್ಕೃತಿ ಸಂಪ್ರದಾಯಗಳಿಗೆ ಹೆಚ್ಚು ಮನ್ನಣೆ ದೊರೆಯುತ್ತಿರುವ, ಭಾರತದ ಸಂಸ್ಕೃತಿಯನ್ನ ಜಗತ್ತಿಗೆ ಹರಡಿಸುತ್ತಿರುವ ಸುವರ್ಣ ಕಾಲ ಎಂದರೂ ತಪ್ಪಾಗುವುದಿಲ್ಲ. 500 ವರ್ಷಗಳಿಂದ ಗೊಂದಲದ ಗೂಡಾಗಿದ್ದ ಅಯೋಧ್ಯೆಯ ಸಮಸ್ಯೆಗೆ ಪರಿಹಾರ ಸಿಕ್ಕು ಅಲ್ಲಿ ಭವ್ಯ ರಾಮನ ಮಂದಿರ ಕೂಡ ನಿರ್ಮಾಣವಾಯಿತು. ಜ್ಞಾನವಾಪಿ ಮಸೀದಿಯ ಕೆಳಭಾಗದಲ್ಲಿ ಹಿಂದೂ ದೇವಾಲಯದ ಅವಶೇಷಗಳಿರುವುದು ಪತ್ತೆ ಆಗಿ ಅಲ್ಲಿ ಪೂಜೆಗೆ ಅನುಮತಿ ಕೂಡ ದೊರೆತಿದೆ. ಇವೆಲ್ಲ ಭಾರತದಲ್ಲಿ ನಡೆದರೆ ಅಷ್ಟು ಅಚ್ಚರಿ ಅನ್ನಿಸುವುದಿಲ್ಲ. ಆದರೆ ಬಹುಸಂಖ್ಯಾತರು ಇಸ್ಲಾಂ ಧರ್ಮವನ್ನ ಪಾಲಿಸುವ ರಾಷ್ಟ್ರವೊಂದರಲ್ಲಿ ಭವ್ಯವಾದ ಹಿಂದೂ ದೇವಾಲಯವೊಂದು ನಿರ್ಮಾಣವಾಗಿದ್ದು ಅಚ್ಚರಿ ಎನ್ನಿಸುವುದು ಸಹಜ. ಹಾಗಾದ್ರೆ ಯಾವುದು ಆ ದೇವಾಲಯ? ಅಲ್ಲಿ ದೇವಾಲಯ ನಿರ್ಮಾಣ ಮಾಡಿದ್ದು ಯಾರು ಎನ್ನುವಂತಹ ಕೆಲವಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನಿನ್ನೆ ಬುಧವಾರ ಭಾರತದ ಪ್ರಧಾನಿಗಳು UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಪ್ರವಾಸದಲ್ಲಿ ಇದ್ರು. ಅಲ್ಲಿ ಸ್ವಾಮಿ ನಾರಾಯಣ ದೇವಾಲಯವನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು. ಭಾರತದ ಪ್ರಧಾನಿಗಳು ಹೋಗಿ ಉದ್ಘಾಟನೆ ಮಾಡುವಷ್ಟು ವಿಶೇಷತೆ ಅದರಲ್ಲಿ ಏನಿದೆ ಅಂದ್ರೆ, ಇದು ಮಧ್ಯಪ್ರಾಚ್ಯದಲ್ಲಿ ನಿರ್ಮಾಣವಾಗುತ್ತಿರುವ ಮೊದಲ ಕಲ್ಲಿನ ದೇವಾಲಯ. ದೇವಾಲಯದ ನಿರ್ಮಾಣಕ್ಕೆ UAE ಸರ್ಕಾರವೇ 27 ಎಕರೆ ಭೂಮಿಯನ್ನ ನೀಡಿದೆ. ದೇವಾಲಯದ ನಿರ್ಮಾಣಕ್ಕಾಗಿ ಭಾರತದಿಂದ ಅಮೃತ ಶಿಲೆಗಳನ್ನ ಸಾಗರದ ಮೂಲಕ ಸಾಗಿಸಲಾಗಿತ್ತು. ದೇವಾಲಯದ ಎತ್ತರ 108 ಅಡಿ, ಉದ್ದ 262 ಅಡಿ, ಅಗಲ 180 ಅಡಿ. UAEಯ ಪ್ರಮುಖ ನಗರ ಅಬುಧಾಬಿಯಲ್ಲಿ ಇಂತಹದ್ದೊಂದು ಬೃಹತ್ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಇದೊಂದು ವಿಶೇಷ ಮಂದಿರ. ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು BAPS. ಅಬುಧಾಬಿಯಲ್ಲಿ ದೇವಾಲಯ ನಿರ್ಮಾಣ ಮಾಡಬೇಕು ಎಂದು ಸ್ವಾಮಿ ನಾರಾಯಣ ಸಂಸ್ಥೆ ಅಂದುಕೊಂಡಿದ್ದು 1997ರಲ್ಲಿ. ಅದಕ್ಕಾಗಿ ಅದು ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇತ್ತು. ಇದೆಲ್ಲದಕ್ಕೂ ಪುಷ್ಟಿ ಬಂದಿದ್ದು 2018ರಲ್ಲಿ. 2018ರ ಫೆಬ್ರವರಿಯಲ್ಲಿ ಭಾರತದ ಪ್ರಧಾನಿ UAEಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿಯ ದೊರೆ ಹಾಗೂ ಮೋದಿ ಅವರ ಒಟ್ಟಿಗೆ ಇದ್ದಾಗ ಸ್ವಾಮಿ ಮಹಂತ ಮಹಾರಾಜ್ ಭೇಟಿ ನೀಡಿ ಅವರೊಂದಿಗೆ ದೇವಾಲಯದ ನಿರ್ಮಾಣದ ಬಗ್ಗೆ ಮಾತುಕತೆಯನ್ನು ಮಾಡಿದ ನಂತರ ದೇವಾಲಯದ ನಿರ್ಮಾಣಕ್ಕೆ ವೇಗ ಸಿಗುತ್ತೆ. ನಂತರ ಅಲ್ಲಿ ಭೂಮಿ ಪೂಜೆಯನ್ನು ಮಾಡಲಾಗುತ್ತೆ. ನಂತರ ದೇವಾಲಯದ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿ ಇಂದು ಅದು ಉದ್ಘಾಟನೆಗೊಂಡಿದೆ. ದೇವಾಲಯದ ನಿರ್ಮಾಣದಲ್ಲಿ ಬಳಸಲಾಗಿರುವ ಕಲ್ಲುಗಳು ಭಾರತದ್ವೇ. ಅಲ್ಲಿ ಕೆಲಸ ಮಾಡಿರುವ ಕೆಲಸಗಾರರು ಹಾಗೂ ಕುಶಲಕರ್ಮಿಗಳು ಸಹ ಬಹುತೇಕ ಭಾರತೀಯರು. ಈ BAPS ಪ್ರಪಂಚದಾದ್ಯಂತ ಸಾವಿರಾರು ದೇವಾಲಯಗಳನ್ನ ನಿರ್ಮಿಸಿದೆ. ಹಿಂದೂ ಧರ್ಮದ ಸಂಸ್ಕೃತಿಯನ್ನ ಜಗತ್ತಿಗೆ ಪ್ರಸ್ತುತಪಡಿಸುತ್ತಿರುವ ಕೆಲಸವನ್ನ BAPS ಮಾಡ್ತಿದೆ. ಹಲವಾರು ದೇವಾಲಯಗಳ ಮೂಲಕ ಭಾರತದ ಹಿರಿಮೆಯನ್ನ ಪ್ರಪಂಚಕ್ಕೆ ಸಾರುವ ಕೆಲಸ ಆಗಬೇಕಿದೆ. ಅಂತಹ ಕಾರ್ಯವನ್ನ ಮಾಡುತ್ತಿರುವ BAPS ನ ನಾವು ಈ ಸಮಯದಲ್ಲಿ ಮರೆಯುವ ಹಾಗಿಲ್ಲ. ಈ BAPS ಸಂಸ್ಥೆಯ ಕಠಿಣ ಪರಿಶ್ರಮದಿಂದ ಅಲ್ಲಿ ಬೃಹತ್ ದೇವಾಲಯವಂತೂ ನಿರ್ಮಾಣವಾಯಿತು. ಅದನ್ನ ಭಾರತದ ಪ್ರಧಾನಿಯವರು ಉದ್ಘಾಟಿಸಿದ್ರು. ಪ್ರಧಾನಿ ಮೋದಿ ಅವರಿಗೆ ಅಲ್ಲಿ ಬಹುದೊಡ್ಡ ಸ್ವಾಗತವನ್ನ UAE ಸಿದ್ಧ ಮಾಡಿತ್ತು. ದೇವಾಲಯ ಉದ್ಘಾಟನೆ ನಡೆದ ಕೂಡಲೇ ಅಲ್ಲಿ ಮಳೆರಾಯ ಒಂದೇ ಸಮನೆ ಸುರಿಯುವುದಕ್ಕೆ ಪ್ರಾರಂಭ ಮಾಡಿದ. ಸ್ನೇಹಿತರೆ, UAE ಮರಳುಗಾರಿನಿಂದ ಕೂಡಿರುವ ದೇಶ. ಅಲ್ಲಿ ಮಳೆ ಆಗುವುದು ತುಂಬಾನೇ ಅಪರೂಪ. ಎಲ್ಲಿ ನೋಡಿದ್ರು ಬಿಸಿಲು. ಅಲ್ಲಿ ಮಳೆ ಅಂತೂ ತುಂಬಾನೇ ಅಪರೂಪ. ಆದ್ರೆ ಈಗ ನಿರ್ಮಾಣವಾಗಿರುವ ದೇವಾಲಯದ ಉದ್ಘಾಟನೆ ಆದ ಕೂಡಲೇ ಮಳೆರಾಯ ಸಂತೋಷಗೊಂಡು ತನ್ನ ಹಸ್ತವನ್ನ ಚಾಚಿದ್ದಾರೆ. ದೇವಾಲಯದ ಉದ್ಘಾಟನೆಯ ಬೆನ್ನಲ್ಲೇ ಅಲ್ಲಿ ಭಾರಿ ಮಳೆ ಉಂಟಾಗಿದೆ. ಎಷ್ಟಂದ್ರೆ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಎಲ್ಲಾ ಕಚೇರಿಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಅನ್ನ ಸೂಚನೆ ಮಾಡಲಾಗಿದೆ. ಅಲ್ಲಿಯ ಭಕ್ತರಿಗೆ ಇದು ತುಂಬಾನೇ ಸಂತೋಷ ತಂದಿದೆ. ಅಲ್ಲಿಯ ಜನ ಇದನ್ನ ಒಳ್ಳೆಯ ಮುನ್ಸೂಚನೆ ಎಂದು ಭಾವಿಸಿದ್ದಾರೆ. ಇನ್ನು UAE ಭಾರತದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದೆ. ಭಾರತವನ್ನ UAE ಒಳ್ಳೆಯ ಮಿತ್ರ ರಾಷ್ಟ್ರ ಎಂದು ಟ್ವೀಟ್ ಮಾಡುತ್ತೆ. ಎರಡೂ ರಾಷ್ಟ್ರಗಳ ನಡುವೆ ಉತ್ತಮ ವ್ಯಾಪಾರ ವಹಿವಾಟು ಕೂಡ ನಡೆಯುತ್ತೆ. ಭಾರತದಿಂದ UAE ಔಷಧಿಯನ್ನ ಆಮದು ಮಾಡಿಕೊಳ್ಳುತ್ತೆ. ಮೋದಿ ಪ್ರಧಾನಿಯಾದ ಮೇಲಂತೂ ಭಾರತ ಮತ್ತು UAE ನಡುವಿನ ಸಂಬಂಧ ತುಂಬಾನೇ ಉತ್ತಮವಾಗಿದೆ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಿಂದ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.